ಜಾತಿ ಗಣತಿ ಸಮೀಕ್ಷೆ ವಿಚಾರದಲ್ಲಿ ಪದೇ ವಿಘ್ನಗಳು ಎದುರಾಗ್ತಾ ಇದೆ. ಈ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ಆರಂಭ ಆಗಿದೆ. ಸೆಪ್ಟೆಂಬರ್ 22ರಿಂದಲೇ ಸಮೀಕ್ಷೆ ಶುರು ಮಾಡಬೇಕಾ ಬೇಡವಾ ಅನ್ನೋದರ ಕುರಿತು ಚರ್ಚೆಗಳಾಗ್ತಾ ಇದೆ. ಜಾತಿ ಸಮೀಕ್ಷೆಯಲ್ಲಿ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ಆರಂಭ ಆಗಿದೆ. ಸೆಪ್ಟೆಂಬರ್ 22ರಿಂದಲೇ ಸಮೀಕ್ಷೆ ಶುರು ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಹೆಚ್ಚುವರಿ ಸೇರಿರುವ 331 ಜಾತಿಗಳನ್ನು ತೆಗೆಯುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ದಾರೆ. ಹಿಂದುಳಿದ ವರ್ಗಗಳ ಸಚಿವ ಶಿವರಾಜ್ ತಂಗಡಗಿ ಕೂಡ ಭಾಗಿಯಾಗಿದ್ದಾರೆ. ನಿನ್ನೆ ನಡೆದಂತಹ ಸಭೆಯಲ್ಲಿ ಎಂಬಿ ಪಾಟೀಲ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಸಿಡಿದೆದ್ದಿದ್ರು. ಇದೀಗ ಇವತ್ತು ಜಾತಿಗಣತಿ ಸಮೀಕ್ಷೆ ಕುರಿತು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈಗ ಸಭೆ ನಡೀತಾ ಇದೆ. ಇವತ್ತು ತೀರ್ಮಾನ ಆಗತ್ತಾ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ ಈ ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ. ಈ ಜಾತಿಗಣತಿ ಕುರಿತಂತೆ ಒಂದಷ್ಟು ವಿಘ್ನಗಳು ಪದೇ ಆಗ್ತಾನೆ ಇದೆ. ಸೊ ಇವತ್ತು ಮತ್ತೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಗೃಹ ಕಚೇರಿ ಕಾವೇರಿಯಲ್ಲಿ ಈ ಸಚಿವರುಗಳ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಬಟ್ ಆದರೆ ಅದ್ಯಾವುದೂ ಕೂಡ ಪ್ರಯೋಜನವಾಗಿಲ್ಲ. ಸೊ ಹಾಗಾಗಿ ಮತ್ತೆ ಇವತ್ತು ಸಭೆಯನ್ನು ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ರಾಜ್ಯ ರಾಜಕಾರಣದಲ್ಲಿ ಈ ಜಾತಿ ಜನಗಣತಿ ಲೆಕ್ಕಾಚಾರ ಭಾರೀ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಒಂದು ಕಡೆ ಜೇನುಗೂಡಿಗೆ ಕೈ ಹಾಕಿ ಸಿಎಂ ಸಿದ್ದರಾಮಯ್ಯನವರು ಇದೀಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಬಹಳ ವರ್ಷಗಳ ಕನಸು ಅಟ್ಲೀಸ್ಟ್ ಈಗಾದರೂ ನನಸಾಗತ್ತಾ ಅಂತ ಹೇಳಿ ಲೆಕ್ಕಾಚಾರವನ್ನು ಕೂಡ ಹಾಕಲಾಗ್ತಾ ಇತ್ತು. ಬಟ್ ಆದರೆ ಈಗ ಮೊದಲಿಗೆ ಒಂದಷ್ಟು ವಿಘ್ನಗಳು ಕೂಡ ಕಾಡ್ತಾ ಇದೆ. ಹೆಚ್ಚುವರಿ ಸೇರಿಸಿರುವಂತಹ 331 ಜಾತಿಗಳ ವಿಚಾರದ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಬಟ್ ಆದರೆ ಯಾವುದೇ ಪ್ರಯೋಜನಗಳು ಕೂಡ ಆಗಿಲ್ಲ. ನಿನ್ನೆ ನಡೆದ ಸಭೆಯಲ್ಲೂ ಕೂಡ ಎಂಬಿ ಪಾಟೀಲ್ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. 22ರಿಂದಲೇ ಕೂಡ ಆರಂಭ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಗಳಾಗಿತ್ತು. ಬಟ್ ಆದರೆ ಆರಂಭ ಆಗೋದು ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ.